ನಮಸ್ಕಾರ. ಇದನ್ನ ಎಪಿಸೋಡು ಹಿಮೋಗ್ಲೋಬಿನ್, ಯಾರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೋ ಅವರಿಗೆ ಈ ಕಲರ್ ಥೆರಪಿಯಿಂದ ಅದನ್ನು ಹೆಚ್ಚಿಗೆ ಮಾಡ್ಬೋದು. ಯಾರಿಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುತ್ತೋ ಅವರಿಗೆ ಕಲರ್ ಥೆರಪಿಯಿಂದ ಅದನ್ನು ಕಡಿಮೆ ಮಾಡ್ಬೋದು. ಅದಕ್ಕೆ 2 ಕಲರ್ ಬೇಕು. ಒಂದು ಡಾರ್ಕ್ ಗ್ರೀನು, ಮತ್ತೊಂದು ಸ್ಕೈ ಬ್ಲೂ. 2 ಕಲರ್ ಬೇಕು. 2 ಕಲರಿಂದ ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚಿಗೆ ಮಾಡ್ಬೋದು. ಯಾರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅವರಿಗೆ ಅದನ್ನ ಹೆಚ್ಚಿಗೆ ಮಾಡ್ಬೋದು. ಫಸ್ಟು ನಿಮ್ಮ 2 ಕೈಯ ತೋರುಗಳು ಈ ಬುಡ, ಇಲ್ಲಿ ಈ ಬುಡದಲ್ಲಿ ಈ ಥರ ಬುಡದ ಸ್ವಲ್ಪ ಇಲ್ಲಿ ಮೇಲೆ ಇಲ್ಲಿ ಈ ಥರ ಗ್ರೀನ್ ಹಾಕ್ಬೇಕು. 2 ಡಾಟ್ ಇಡ್ಬೇಕು. ಗ್ರೀನ್ ಈ ಥರ 2 ಇಡಬೇಕು. ತಡಬೇಕು, ಅಲ್ಲಿ ಡಾಟ್ ಇಡಬೇಕು. ಅದ್ರ ಸುತ್ತ ಸ್ಕೈ ಬ್ಲೂ ಹಾಕ್ಬೇಕು. ಆ ಡಾಟ್ ಇದೆ ಅದೇ ಸುತ್ತನೇ ಈ ಥರ ಸ್ಕೈ ಬ್ಲೂ 2 ಕೈಲಿ ಹಾಕ್ಬೇಕು. ಈ ಥರ ನೋಡಿ, ಈ ಥರ ಫಸ್ಟು 2 ಕೈ ತೋರ್ಬೇಳು ಬುಡದ ಸುತ್ತ ಮೇಲೆ 2 ಡಾರ್ಕ್ ಗ್ರೀನ್ ಡಾಟ್ ಇಡಬೇಕು. ಅದ್ರ ಸುತ್ತ ಸ್ಕೈ ಬ್ಲೂ ಹಾಕ್ಬೇಕು. 2 ಕೈಲಿ ಈ ರೀತಿ ಹಾಕ್ತಾ ಬರ್ಬೇಕು. ಈ ರೀತಿ ಒಂದು 3 ವಾರ ಹಾಕ್ತಾ ಬಂದರೆ 3 ವಾರ ಹಾಕಿ ನಿಮ್ಮ ಹಿಮೋಗ್ಲೋಬಿನ್ ಅಂಶವನ್ನು ಟೆಸ್ಟ್ ಮಾಡಿ. ನಾರ್ಮಲ್ ಆಗಿರುತ್ತೆ, ಎಷ್ಟು ಕಡಿಮೆ ಇರುತ್ತೋ ಅದು ಕರೆಕ್ಟಾಗಿ ನಾರ್ಮಲಿ ಬಂದಿರುತ್ತೆ. 3 ವಾರ ಹಾಕ್ತಿರಿ ಸಾಕು. 2 ತೋರ್ಬಳ ಬುಡದಲ್ಲಿ 2 ಡಾರ್ಕ್ ಗ್ರೀನ್ 2 ಡಾಟ್ ಇಡಬೇಕು. ಅದ್ರ ಸುತ್ತ ಸ್ಕೈ ಬ್ಲೂ ಹಾಕಿ 2ಕ್ಕೂ ಈ ರೀತಿ ಡೈಲಿ ಮಾಡ್ತಾ ಬಂದರೆ ಒಂದು 3 ವಾರ ಮಾಡಿದ್ರೆ ಸಾಕು. 3 ವಾರ ಮಾಡಿದ್ರೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗಿರೋದು ಲೆವೆಲ್ ನಾರ್ಮಲ್ ಲೆವೆಲಿಗೆ ಬರುತ್ತೆ. ಯಾರಿಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದೆಯೋ ಅವರು ಈ ಕಲರ್ ಥೆರಪಿನ ಮಾಡ್ತಾ ಬನ್ನಿ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.